ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ರಾಜೇಶ್ ಆಫೀಸ್ಗೆ ಹೋಗಿದ್ದಾರೆ, ಬಟ್ ಸಾನು ಕರ್ಕೊಂಡು ಬರೋದಕ್ಕೆ ನಾನೇ ಹೋಗ್ತೀನಿ. ಅವ್ರಿಗೆ ಸ್ವಲ್ಪ ಕೆಲಸ ಇದೆಯಂತೆ. ವೀಕ್ ಸ್ಟಾರ್ಟಿಂಗಲ್ಲಿ ನನಗೆ ಹೋಗೋದಕ್ಕಾಗಿರಲಿಲ್ಲ, ಅವಾಗ ಅವರೇ ಹೋಗಿದ್ರು. ಸೊ ನಾನು ಕರ್ಕೊಂಡು ಬರ್ತೀನಿ, ನೀವು ಸ್ವಲ್ಪ ಲೇಟಾಗಿ ಬನ್ನಿ ಆಫೀಸಿಂದ ಅಂತ ಹೇಳಿದ್ದೆ. ಬಟ್ ಸ್ಟಾರ್ಟಿಂಗಲ್ಲೇ ರಜಾ ತೊಗೊಂಡಿದ್ನಲ್ಲ, ಅದಕ್ಕೆ ಈಗ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ. ಸೊ ಹೋಗಬೇಕು. ಮತ್ತು ಈಗ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಬೇಕು. ನೆಕ್ಸ್ಟ್ ನನಗೆ ದಿನ ಒಂದು ಕಮೆಂಟ್ ಬರ್ತಾ ಇರೋದೇನೆಂದರೆ ಒಲಿಂಪಿಯಾಡ್ ಬಗ್ಗೆ. ಸಾನುಗೆ ಒಲಿಂಪಿಯಾಡ್ ಎಲ್ಲಿ ಸೇರಿಸಿದ್ದೀರಾ, ಹೇಗೆ ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಒಲಿಂಪಿಯಾಡ್ಗೆ ಈಗ ತುಂಬಾ ಇಂಪಾರ್ಟೆನ್ಸ್ ಬಂದಿದೆ ದೀಸ್ ಡೇಸ್. ಕ್ಲಾಸಸ್ಗಳೆಲ್ಲ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಾನು ಮೊದಲು ಕ್ಲಾಸ್ಗಳ ಬಗ್ಗೆ ಕೇಳಿರಲಿಲ್ಲ. ನಾನೇನು ಮಾಡ್ತಾ ಇದ್ದೆ ಅಂದರೆ, ಯೂಟ್ಯೂಬಲ್ಲಿ ನಿಮಗೆ ವೀಡಿಯೋಸ್ಗಳು ಸಿಗುತ್ತೆ. ಏನು ನಮಗೆ ಬುಕ್ ಕೊಟ್ಟಿರ್ತಾರಲ್ವ, ನಾವು ಒಲಿಂಪಿಯಾಡ್ಗೆ ಸೇರ್ಕೊಂಡಾಗ್ಲೇ ಅವರು ವರ್ಕ್ ಬುಕ್ ಮತ್ತು ರೀಸನಿಂಗ್ ಬುಕ್ ಅಂತ 2 ಕೊಟ್ಟಿರ್ತಾರೆ. ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಎಕ್ಸಾಮ್ ಫೀಸ್ ಆ್ಯಂಡ್ ಬುಕ್ ಫೀಸ್ ಎಲ್ಲ ಸೇರಿ ಅರೌಂಡ್ 450-500 ತನಕ ಬರುತ್ತೆ. ಸೊ ನಾವು ಅದನ್ನೇ ತೊಗೊಂಡಿರ್ತೀವಲ್ವ, ಅದನ್ನು ನಾವು ಮನೇಲಿ ಸಾಲ್ವ್ ಮಾಡಿಸ್ಬೇಕು. ಅಲ್ಲೇ ಕ್ವೆಶನ್ ಇರುತ್ತೆ, ಆಪ್ಷನ್ಸ್ ಇರುತ್ತೆ, ಅದ್ರ ಆನ್ಸರ್ ಕೂಡ ಹಿಂದೆ ಕೊಟ್ಟಿರ್ತಾರೆ. ಡಿಫಿಕಲ್ಟ್ ಇದ್ದರೆ ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ, ಹೇಗೆ ಮಾಡೋದು ಅದನ್ನು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ತಕ್ಕಂತೆ ನಾನು ಅವ್ರಿಗೆ ಅದನ್ನು ಹೇಳ್ಕೊಡ್ತಾ ಇದ್ದೆ ಅಷ್ಟೇ. ಮತ್ತು ನಿಮಗೆ ಕ್ವಿಕ್ಕಾಗಿ ಆನ್ಸರ್ ಬೇಕು, ನಿಮಗೂ ಗೊತ್ತಾಗ್ತಾ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ನಿಮಗೆ ಅದ್ರದ್ದು ವೀಡಿಯೋಸ್ಗಳು ಸಿಗುತ್ತೆ. ಅವರೇನೆ ಸಾಲ್ವ್ ಮಾಡಿ ತೋರಿಸ್ತಾರೆ ಸ್ಟೆಪ್ ಬೈ ಸ್ಟೆಪ್, ಅದನ್ನು ನೋಡ್ಕೊಳ್ಬೋದು. ಸೊ ಅದು ಬೇಡ, ನಮಗೆ ಕ್ಲಾಸ್ಗಳಿಗೆ ಸೇರಿಸ್ಬೇಕು ಅನ್ನೋ ಹಾಗಿದ್ರು ಕೂಡ ಕ್ಲಾಸಸ್ ಈಗ ಅವೈಲೇಬಲ್ ಇದೆ. ಬಟ್ ನಾನೆಲ್ಲೂ ಸೇರಿಸಿಲ್ಲ, ನಾನು ಎನ್ಕ್ವೈರ್ ಮಾಡಿಲ್ಲ. ಯಾಕೆ ಅಂದರೆ ನಾನು ಒಲಿಂಪಿಯಾಡ್ಗೆ ತುಂಬ ಇಂಪಾರ್ಟೆನ್ಸ್ ಅಂತ ಏನೂ ಕೊಡ್ತಾ ಇಲ್ಲ. ಇಟ್ಸ್ ಜಸ್ಟ್ ಎಕ್ಸ್ಟ್ರಾ ಕರಿಕ್ಯುಲಮ್ ಅಷ್ಟೇ ಸಾನುಗೆ. ಅಂದರೆ ವರ್ಕ್ ಬುಕ್ಕಲ್ಲಿ, ರೀಸನಿಂಗ್ ಬುಕ್ಕಲ್ಲಿ ಯಾವ ಥರದ ಕ್ವೆಶನ್ಸ್ ಇರುತ್ತಲ್ವ, ಲಾಜಿಕಲ್, ರೀಸನಿಂಗ್, ಎವ್ರಿ ಡೇ ಮ್ಯಾಥ್ ಅಂದರೆ ಸಿಂಪಲ್ ಮ್ಯಾಥ್, ಆ ಥರ ಎಲ್ಲ ಕ್ವೆಶನ್ಸು ನಮಗೆ ಅವಳ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗೋದಿಲ್ಲ, ಅವಳ ಸಿಲೆಬಸ್ಸು ಸಬ್ಜೆಕ್ಟ್ಸ್ಗಳಲ್ಲಿ ಸಿಗೋದಿಲ್ಲ. ಅದಕ್ಕೆ ಈ ಥರ ಕೂಡ ಕ್ವೆಶನ್ಸ್ ಇರುತ್ತೆ, ಇದನ್ನು ಈ ರೀತಿಯಲ್ಲಿ ನಾವು ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗಲಿ ಅನ್ನೋ ಒಂದು ರೀಸನ್ಗೆ ನಾನು ವರ್ಷಕ್ಕೆ ಒಂದೇ ಒಂದು ಸಬ್ಜೆಕ್ಟ್ ತೊಗೊಳೋದು, ಅದು ಕೂಡ ಮ್ಯಾಥ್. ನಿಮಗೆ ಇಂಗ್ಲೀಷ್, ಕಂಪ್ಯೂಟರ್, GK, ಸೈನ್ಸ್, ಸೋಷಿಯಲ್ ಎಲ್ಲದರಲ್ಲೂ ಒಲಿಂಪಿಯಾಡ್ ಬರುತ್ತೆ. ಬಟ್ ನನಗೆ ಬೇಸಿಕ್ ಅವಳಿಗೆ ಗೊತ್ತಿರಲಿ ಸಾಕು ಅಂತ ಹೇಳಿಬಿಟ್ಟು ಮ್ಯಾಥ್ ತೊಗೊಳೋದು. ಯಾಕೆ ಅಂದರೆ ಬೇರೆದೆಲ್ಲ ಓದ್ಕೊಂಡು ನೆನ್ಪಿಟ್ಕೊಳ್ಬೇಕು, ಬಟ್ ಇದು ನೆನ್ಪಿಟ್ಕೊಳ್ಳೋ ಥರ ಏನೂ ಇಲ್ಲ. ಟೆಕ್ನಿಕ್ ನೆನ್ಪಿಟ್ಕೊಂಡ್ರೆ ಸಾಕು. ಅವಳಿಗೆ ಅಬ್ಯಾಕಸ್ ಕೂಡ ಕೊಡಿಸಿರೋದು ಅದಕ್ಕೇನೆ, ಮ್ಯಾಥ್ ಅವಳಿಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು. ಸೊ ಮ್ಯಾಥಲ್ಲಿ ಇದು ಸ್ವಲ್ಪ ಈ ಥರ ಕ್ವೆಶನ್ಸ್ಗಳು ಬರುತ್ತೆ, ಈ ಥರ ಕ್ವೆಶನ್ಸು ಇರುತ್ತೆ. ನಾವು ಈ ಥರ ಥಿಂಕ್ ಮಾಡಬೇಕು ಅಂತ ಬೇಸಿಕ್ಕಾಗಿ ಗೊತ್ತಾಗಲಿ ಅಂತ ನಾನು ಅವಳಿಗೆ ತೊಗೊಳ್ತಾ ಇದ್ದೀನಿ. ಸೊ ನಾನೇ ಹೇಳ್ಕೊಡ್ತೀನಿ ಅದನ್ನು. ಮುಂದೆ ಏನಾಗ್ತಾರೋ ಅದಕ್ಕೂ ಇದಕ್ಕೂ ರಿಲೇಷನ್ನೇ ಇರೋದಿಲ್ಲ. ಈಗ ನಾವು ಓದಿರೋದೇ ಒಂದು, ನಾವು ಮಾಡ್ತಾ ಇರೋದೇ ಒಂದು. ಆ ರೀತಿಯಲ್ಲಿ ಸುಮ್ಮನೆ ಒಂದು ಬೇಸಿಕ್ ನಾಲೆಜ್ ಇರಲಿ ಅಂತ ಒಲಿಂಪಿಯಾಡ್ ಎಕ್ಸಾಮ್ನ ಪ್ರತಿ ವರ್ಷವೂ ತೊಗೊಳ್ತೀನಿ. ಈ ಸರಿನೂ ಸ್ಪೆಲ್ ಬಿ ತೊಗೊಂಡಿದ್ದೀನಿ. ಸ್ಪೆಲ್ ಬಿ ಯಾಕೆ ಅಂದರೆ ಅವಳಿಗೆ ಸ್ವಲ್ಪ ವರ್ಡ್ಸ್ಗಳು ಗೊತ್ತಾಗಲಿ, ಹೊಸ ಹೊಸ ವರ್ಡ್ಸ್ ಗೊತ್ತಾಗಲಿ, ಅದ್ರ ಸ್ಪೆಲ್ಲಿಂಗ್ಸ್ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಒಂದು ಬೇಸಿಕ್ ನಾಲೆಜ್ ಇರಲಿ ಅಂತ ಅಷ್ಟೇ. ಅವಳು ಅದರಲ್ಲೇ ಎಕ್ಸೆಲ್ ಆಗಬೇಕು ಅನ್ನೋ ಥರ ಏನೂ ಇಲ್ಲ. ಅವಳಿಗೆ ಸಿಲೆಬಸ್ಸೇ ಅಷ್ಟೊಂದು ಇರುತ್ತೆ ಪಾಪ. ಅದ್ರ ಜೊತೆ ಎಕ್ಸ್ಟ್ರಾ ಕರಿಕ್ಯುಲಮ್ ಬೇರೆ ಸೇರ್ಕೊಂಡಿದ್ದಾಳೆ. ಎಲ್ಲನೂ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾಳೆ. ನನಗೆ ಕಷ್ಟ ಆಗ್ತಾ ಇದೆ ಅಂತ ಅವಳು ಯಾವತ್ತೂ ಹೇಳಿಲ್ಲ. ಸೊ ನಾವು ಅದೇ ಥರ ನೋಡ್ಕೊಳ್ತೀವಿ, ತುಂಬ ಪ್ರೆಷರ್ ಹಾಕೋದಕ್ಕೆ ಹೋಗೋದಿಲ್ಲ. ಸ್ನೇಹಿತರೆ, ಎಣ್ಣೆ ಹಚ್ಚಿದ್ದೀನಿ ಇವತ್ತು. ಮೆಹಂದಿ ಹಚ್ಚಿದ್ದೆ ನಿನ್ನೆ, ಇವತ್ತು ಎಣ್ಣೆ ಹಚ್ಚಿದ್ದೀನಿ. ನಾಳೆ ಇಂಡಿಗೋ ಪೌಡರ್ ಹಚ್ಚೋಣ ಅಂತ ಇದ್ದೀನಿ. ಫುಲ್ ಹೇಗೆ ನೋಡಿ ಕಲರ್ ಕಾಣುತ್ತೆ ಅಲ್ವಾ, ಮೆಹಂದಿ ಹಚ್ಚಿದಾಗ ಹೀಗೆ ಕಾಣುತ್ತೋ. ಇದ್ರ ಮೇಲ್ಗಡೆ ನಾವು ಇಂಡಿಗೋ ಹಚ್ಚಿದಾಗ ಫುಲ್ ಬ್ಲ್ಯಾಕ್ ಆಗುತ್ತೆ. ಸೊ ಡೈ ಆ್ಯಂಡ್ ಹೇರ್ ಕಲರ್ ಯೂಸ್ ಮಾಡಿದೆ. ನ್ಯಾಚುರಲ್ ವೇಯಲ್ಲಿ ನಾನು ಹೇರ್ನ ಈ ಥರ ಕಲರ್ ಮಾಡ್ಕೊಳ್ತೀನಿ. ಹಾಕಲಿಲ್ಲ ಅಂದರೆ ಹೀಗೆ ಇರುತ್ತೆ, ಹಾಕಿದ್ರೆ ಅದು ಡಾರ್ಕ್ ಆಗಿ ನನ್ನ ಹೇರ್ ಕಲರೇನೆ ಬರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಏನು ಹೇಳಕ್ ಬಂದೆ ಅಂದರೆ, ಲಾಂಗ್ ಬ್ಯಾಕ್ ರಾಜೇಶ್ ದಾಲಿಯಾ ತರಿಸಿದ್ರು ನನ್ನ ಹತ್ರ. ದಾಲಿಯಾ ಅಂದರೆ ಬ್ರೋಕನ್ ವೀಟ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ರಾಜೇಶ್ ಅದು ವಿಡಿಯೋ ನೋಡ್ಬಿಟ್ಟು ಇದು ತುಂಬಾನೇ ಒಳ್ಳೆಯದು ಹೆಲ್ತ್ಗೆ, ಇದ್ರಲ್ಲಿ ಏನಾದ್ರು ಮಾಡು ಅಂದ್ಬಿಟ್ಟು ತರಿಸಿದ್ದಾರೆ. ಇದರಲ್ಲಿ ನನಗೆ ಬೆಲ್ಲ ಹಾಕ್ಬಿಟ್ಟು ಬೇಯಿಸಿ ಒಂಥರ ಖೀರ್ ಥರ ಮಾಡ್ತಾರೆ, ಅಥವಾ ನಾವು ಕೇಸರಿ ಬಾತ್ ಮಾಡ್ತೀವಲ್ವ ಆ ಥರ ಮಾಡ್ತಾರೆ ಗೊತ್ತು. ಆದರೆ ರಾಜೇಶ್ ಸಿಹಿ ತಿನ್ನೋದಿಲ್ಲ, ಖಾರ ತಿನ್ನೋದು. ಸೊ ಇದನ್ನು ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಾನು ಅದನ್ನ ನೋಡ್ಬಿಟ್ಟು ಯಾವುದು ರಿಲೆವೆಂಟ್ ಇರುತ್ತೋ, ರಾಜೇಶ್ ತಿನ್ನೋ ಥರದಿರುತ್ತೋ ಅದನ್ನ ಮಾಡ್ತೀನಿ. ಏನು ಉಪ್ಪಿಟ್ಟು ಮಾಡ್ತಾರಾ?
ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಪ್ಲೀಸ್ ತಿಳಿಸಿ. ನೆಕ್ಸ್ಟ್ ನಾನೊಂದು ಸೆಟ್ ತರಿಸಿದೆ. ಇದು ಸಿಗ್ನೋರಾ ವೇರ್ದು ಸ್ಟೀಲ್, ಅದ್ರ ಜೊತೆ ಲಿಡ್ ಬಂದು ಏರ್ ಟೈಟ್ ಆಗಿ ಇರಲಿ ಅಂದ್ಬಿಟ್ಟು ಪ್ಲಾಸ್ಟಿಕ್ ಇರುತ್ತೆ. ಸೊ ಇದು ಸ್ಟೋರೇಜ್ ಮಾಡೋದಕ್ಕೆ 3 ತರಿಸಿದ್ದೀನಿ. ಸೆಟ್ ಆಫ್ 3. ಒಂದು ಇದು 500 ml ಅಂತೆ. ಸೊ ಏನಾದ್ರು ಟಿಫನ್ ಬಾಕ್ಸ್ಗೆ ಕೊಡೋದಕ್ಕೂ ಕೂಡ ಆಗುತ್ತೆ. ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಇದು ಟಿಫನ್ ಬಾಕ್ಸ್ಗೆಲ್ಲ ನಾನು ತರಿಸಿರೋದು ಆಸ್ ಅ ಸ್ಟೋರೇಜ್ ಬಾಕ್ಸ್, ಆರ್ಗನೈಸರ್. ಅದ್ರ ಜೊತೆ ಇದೆರಡು, ಅಂದ್ರೆ ಸೆಟ್ ಆಫ್ 3. ಸೊ ಇದು ನಾನು ಹೇಗೆ ತರಿಸಿದೆ ಅಂತ ಇಂಪಾರ್ಟೆಂಟ್, ಅದಕ್ಕೆ ತೋರಿಸ್ತಾ ಇರೋದು. ಇದನ್ನ ಹೇಗೆ ತರಿಸಿದ್ದಂದ್ರೆ, ರಾಜೇಶ್ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾರಲ್ವಾ, ಈಗ ಬಹಳ ಜನ ಯೂಸ್ ಮಾಡ್ತಾರೆ. ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದಾಗ ನಮಗೆ ಪಾಯಿಂಟ್ಸ್ ಕೂಡ ಅಕ್ಯುಮುಲೇಟ್ ಆಗುತ್ತೆ. ಅಂದ್ರೆ ನಾವು ಎವ್ರಿ 100 ರೂಪೀಸ್ ಸ್ಪೆಂಡ್ 1 ಪಾಯಿಂಟ್ 2 ಪಾಯಿಂಟ್ 5 ಪಾಯಿಂಟ್ ಮ್ಯಾಕ್ಸ್, ಅದು ಡಿಪೆಂಡ್. ಅದು ನಮಗೆ ನಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ. ಇದು ನಾವು ಒಂದು ವರ್ಷದಲ್ಲಿ ಎಷ್ಟೆಲ್ಲ ಸ್ಪೆಂಡ್ ಮಾಡಿರ್ತೀವೋ ಅದರ ಅಗೇನ್ಸ್ಟ್ ಎಷ್ಟು ಪಾಯಿಂಟ್ಸ್ ಅಕ್ಯುಮುಲೇಟ್ ಆಗಿರುತ್ತೋ ಅದರ ಅಗೇನ್ಸ್ಟ್ ನಾನು ಇದನ್ನ ತರಿಸಿರೋದು. ಈಗ ರಾಜೇಶ್ ಸ್ವಲ್ಪ ದಿನದಲ್ಲಿ ಹೇಳ್ತಾ ಇದ್ರು 780 ಪಾಯಿಂಟ್ಸ್ ಏನೋ ಇದು ಎಕ್ಸ್ಪೈರ್ ಆಗ್ತಾ ಇದೆ ಈ ಮಂತ್, ಏನಾದ್ರೂ ತಗೊಂಡ್ಬಿಡು ಅಂತ. ಯೂಶಲಿ ನಾನು ಅದ್ರಲ್ಲಿ ಏನ್ ತಗೊಳ್ತೀನಿ ಅಂದ್ರೆ ಪಿಜ್ಜಾ ವೋಚರ್ ಅಥವಾ KFC ವೋಚರ್ ಅಥವಾ ಪ್ರೆಸ್ಟೀಜ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ನಾವೇನಾದ್ರೂ ತಗೊಳ್ಬಹುದು. ಆ ರೀತಿಯಲ್ಲಿ ನಾನು ಸುಮಾರು ತಗೊಂಡಿದ್ದೀನಿ. ಕೆಲವೊಂದು ಬ್ಯಾಗ್ಸ್ಗಳನ್ನ ತರಿಸಿದ್ದೀನಿ, ಬ್ಯಾಗ್, ವಾಚ್, ಸುಮಾರು ಐಟಮ್ಸ್ ತರಿಸಿದ್ದೀನಿ ಇದೇ ತರ ಪಾಯಿಂಟ್ಸ್ ಅಕ್ಯುಮುಲೇಟ್ ಆದಾಗ. ಸೊ ಇದಕ್ಕೆ ನಾನು 6000 ಪಾಯಿಂಟ್ಸ್ ಏನೋ ಖರ್ಚು ಮಾಡಿರೋದು. ಸೊ ನನಗೆ ಇದು ಸಿಕ್ತು. ವೋಚರ್ಗಳು ಸಿಗುತ್ತೆ. ಈಗ 1000 ಪಾಯಿಂಟ್ಸ್ ಅಗೇನ್ಸ್ಟ್ ನಮಗೆ 250 ರುಪೀಸ್ದು ವೋಚರ್ ಸಿಗುತ್ತೆ. 2000 ಅಗೇನ್ಸ್ಟ್ ನಮಗೆ 500, 250, ಅದು ಡಿಪೆಂಡ್ ಕಂಪ್ನಿ ಮೇಲೆ. ಆ ತರ ವೋಚರ್ ತಗೊಂಡು ನಾವು ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಶಾಪ್ ಮಾಡ್ಬೋದು. ಲೈಕ್ ರೀಸೆಂಟ್ ಆಗಿ ನಾನು ಅಂದ್ರೆ ಲಾಸ್ಟ್ ಇಯರ್ ಕುಕ್ಕರ್ ತಗೊಂಡಿದ್ದೆ ಪ್ರೆಸ್ಟೀಜ್ದು. ಅವಾಗ ಕೂಡ 2000 ರುಪೀಸ್ದು ವೋಚರ್ ತಗೊಂಡು ಹೋಗ್ಬಿಟ್ಟು ನಾನು 2500ದು ಕುಕ್ಕರ್ ತಗೊಂಡಿದ್ದೆ. ಸೊ 500 ರುಪೀಸ್ ಕ್ಯಾಶ್ ಕೊಟ್ಟಿದ್ದೆ. ಈ ತರ ನೀವು ಯಾರ್ಯಾರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿರೋ ಅದಕ್ಕೆ ಪಾಯಿಂಟ್ಸ್ ಅಕ್ಯುಮುಲೇಟ್ ಆಗಿರುತ್ತೆ, ಅದನ್ನ ರಿಡೀಮ್ ಮಾಡ್ಕೊಳ್ಬಹುದು. ಕೆಲವೊಂದು ಐಟಮ್ಸ್ ಅಲ್ಲೇ ಸಿಗುತ್ತೆ, ಕೆಲವೊಂದು ವೋಚರ್ ಸಿಗುತ್ತೆ, ಅದನ್ನ ನಾವು ಹೊರಗಡೆ ತಗೊಳ್ಬಹುದು. ವೆರಿ ಯೂಸ್ಫುಲ್ ಅಲ್ವಾ? ನಾನು ಲಾಸ್ಟ್ ಟೈಮ್ ಶೇರ್ ಮಾಡಿದಾಗ ನಮ್ಗೆ ಇದು ಗೊತ್ತೇ ಇರಲಿಲ್ಲ. ನೀವು ಹೇಳಿದ್ಮೇಲೆ ನಾನು ಕೂಡ ತಗೊಂಡಿದ್ದೀನಿ ಅಂತ ಕಮೆಂಟ್ ಕೂಡ ಮಾಡಿದ್ರಿ. ಸೊ ನಿಮ್ಗೆ ಯೂಸ್ ಆಗ್ಲಿ ಅಂತ ತಿಳಿಸಿದೀನಿ. ಈ ಸರಿ ನಾನು ಇದನ್ನ ತಗೊಂಡಿದ್ದೀನಿ. ಈಗ ಬನ್ನಿ ಸಾಮಾನು ಕರ್ಕೊಂಡ್ಬರೋಣ ಹೋಗ್ಬಿಟ್ಟು. ಗ್ಲಿಟರ್ ನಾನು ಒಂದು ಪ್ರಾಜೆಕ್ಟ್ ಮಾಡಬೇಕಂತೆ, ಅದಕ್ಕೆ ಸ್ವಲ್ಪ ಕಲರ್ ಪೇಪರ್ ಬೇಕು ಅಂತ ಹೇಳಿದ್ಲು. ಅದಕ್ಕೆ ಸರಿ ಬಾ ತೊಗೊಂಡ್ಬಿಡೋಣ ಅಂತ ಆನ್ ದ ವೇ ಸ್ಕೂಲಿಂದ ಬರಬೇಕಾದ್ರೇ ಬಂದಿದ್ದೀನಿ. ಸಿರಿ ನೀನು ಹಿಂಗೆ ಮಾಡಿದ್ರೆ ನಾನು ಒಬ್ಬಳೇ ಹೋಗಿ ಬರ್ತೀನಿ, ಹಿಂಗೇನೋ ಕರ್ಕೊಂಡೇ ಹೋಗಲ್ಲ ಇನ್ಮೇಲೆ ನಾನು. ನೋಡು ಹುಡುಕಾಡೋದು ಸುಮ್ಮನೆ ಅದು ಇದು ಇದು ಅದು ಅಂತ. ಕಮ್ ಲೆಟ್ಸ್ ಗೋ. ಸರಿ ಇಲ್ಲೇ ಇರು. ಸ್ನೇಹಿತರೆ, ಈಗ ಹೋಗಿ ಬಂದೆ. ನಾನು ಇದ್ರ ಮೇಲೆ ಒಂದು ಜಾಕೆಟ್ ಹಾಕ್ಕೊಂಡು ಹೋಗಿ ಬಂದೆ. ಇನ್ಯಾರು ತೆಗಿಬೇಕು? ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಸಾನು ಕರ್ಕೊಂಡು ಗಾಡಿ ಹತ್ತಿ ಬರೋದು, ಇನ್ನೆಲ್ಲೂ ಹೋಗೋ ಹಾಗಿಲ್ಲ ಅಂದ್ಬಿಟ್ಟು. ಈ ನಮ್ಮ ಹುಡುಗಿ ಅದೇನೋ ತೊಗೊಳ್ಬೇಕು ಬಾ, ನನಗೆ ಬೇಕೇ ಬೇಕು ಅಂದ್ಕೊಂಡು ಹೇಳಿದ್ಲು. ಇನ್ನೇನು ನಾಳೆನೂ ಹೋಗೋದಕ್ಕಾಗೋದಿಲ್ಲ, ಒಂದು ಸಾರಿ ಮನೆಗೆ ಬಂದುಬಿಟ್ರೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಸರಿ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಹಾಗೆ ಹೋಗಿ ಬಂದೆ. ನಾನು ಡ್ರೆಸ್ ಚೇಂಜ್ ಏನೂ ಮಾಡಿರಲಿಲ್ಲ. ಈಗ ಬಂದಿದ್ದೀನಿ, 4 ಗಂಟೆ ಆಗಿದೆ. ಊಟ ಆಯಿತು. ಸಾನು ಈಗ ಕ್ಲಾಸಿಗೆ ಕೂತ್ಕೋತಾಳೆ. ಸೊ ಅವಳೀಗ ಒಳಗಡೆ ರೆಡಿ ಆಗ್ತಾಯಿದ್ದಾಳೆ, ಬರ್ತಾಳೀಗ. ಮತ್ತೆ ಸ್ನೇಹಿತರೆ, ಒಂದು ರೊಟ್ಟಿ ಟ್ರೈ ಮಾಡಬೇಕು, ಜೋಳದ ರೊಟ್ಟಿ ಅಂತ ಅಂದ್ಕೊಂಡಿದ್ದೆ. ಅದು ಟ್ರೈ ಮಾಡಿದೆ ಕೂಡ ಚೆನ್ನಾಗಿ ಬಂದಿತ್ತು. ಆದರೆ ರೀಸೆಂಟಾಗಿ ನಮ್ಮ ನೇಬರ್ ಒಬ್ಬರು ಜೋಳದ ರೊಟ್ಟಿ ತಂದುಕೊಟ್ರು. ಯಾಕಂದರೆ ಇದನ್ನು ನಾನು ಅವ್ರ ಹತ್ರನೇ ಹೇಳಿ ಅವರಿಂದ ಕೇಳಿಸ್ಕೊಂಡು ಅವ್ರು ಹೇಗೆ ಮಾಡಬೇಕು ಅಂತ ಹೇಳಿದರು. ನಾನು ಟ್ರೈ ಮಾಡಿದ್ದೆ. ಸೊ ನೀವು ಅವತ್ತು ಕೇಳಿದ್ರಲ್ಲ, ಇದನ್ನು ತೊಗೊಳ್ಳಿ ನಾನು ಮಾಡಿದ್ದೆ, ಟೇಸ್ಟ್ ಮಾಡಿ ಅಂದ್ಬಿಟ್ಟು ತಂದು ಕೊಟ್ಟಿದ್ರು. ಅವ್ರು ಮಾಡಿದ್ದು ಎಷ್ಟು ಡಿಫ್ರೆಂಟ್ ಆಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಮಾಡಿದ್ದು ಆ ಥರ ಇರಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಇತ್ತು. ಸೊ ನಾನು ಆ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ನಿಮ್ಮಲ್ಲಿ ಗೊತ್ತಿರುತ್ತೆ ಅಂದ್ಕೊಳ್ತೀನಿ, ತುಂಬ ಜನ ಮಾಡೋರು ಇರ್ತೀರಾ. ಆ ಸೈಡ್ ಅವರಿದ್ದರೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ತಪ್ಪು ಮಾಡಿದ್ದೀನಿ, ಎಲ್ಲಿ ಏನು ಮಾಡಬೇಕು ಅಂತ. ಪ್ಲೀಸ್ ತಿಳಿಸಿ, ಓಕೆ? ನನಗೆ ಅದು ಕಲ್ತ್ಕೊಳ್ಳೇಬೇಕು, ನಾನು ಮಾಡಲೇಬೇಕು ಅಂತಲೇ ಇರೋದು. ಅದು ಗ್ಲೂಟನ್ ಫ್ರೀ ಅಲ್ವಾ,
ಅದಕ್ಕೆ ಅದು ಮಾಡಬೇಕು ಅಂತಾನೆ 2 ಸಾರಿ ಟ್ರೈ ಮಾಡಿದೆ, ಆದರೂ ಕೂಡ ಸೇಮ್ ಬಂತು, ನನಗೆ ಏನೂ ಡಿಫ್ರೆನ್ಸ್ ಇರಲಿಲ್ಲ. ಅದಕ್ಕೆ ಅವ್ರು ಕೊಟ್ಟಿದ್ದ ರೊಟ್ಟಿ ತಿಂದ ಮೇಲೆ ನನಗೆ ಅನ್ನಿಸ್ತಾ ಇದೆ ಏನಿದು ಎಷ್ಟೊಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳಿಬಿಟ್ಟು ಅವ್ರ ಹತ್ರನೂ ಒಂದು ಸಾರಿ ಹೋಗಿ ಕೇಳೋಣ ಅಂತ ಇದ್ದೀನಿ, ಒಂದು ಸಾರಿ ಮಾಡಿ ತೋರಿಸಿ ನನಗೋಸ್ಕರ ಅಂತ ಹೇಳಿಬಿಟ್ಟು. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ನೋಡಿಬಿಟ್ಟು ಅದರಲ್ಲಿ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ, ಅದನ್ನು ಹೇಗೆ ರೆಕ್ಟಿಫೈ ಮಾಡ್ಕೊಳ್ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಇದು ಜಿಡ್ಡಿರೋದಿಲ್ಲ, ಇದನ್ನು ನಾವು ಬೇಯಿಸ್ಕೊಳ್ಬೇಕು ಹಸಿಟನ್ನು ಅಂತ ಹೇಳಿದರು. ಅದಕ್ಕೆ ಇದು ನೋಡಿ ಜೋವಾರ್ ಫ್ಲೋರ್ ವಿಜಯ್ ಬ್ರ್ಯಾಂಡ್ದೇ ತಂದಿದ್ದೀನಿ. ಇದೊಂದೇ ಸಿಗ್ತಾ ಇರೋದು, ಬೇರೆ ಯಾವುದು ಸಿಗ್ತಾ ಇಲ್ಲ ನಮ್ಮ ಮನೆ ಕಡೆ. ಅದೂ ಕೆಲವೊಂದು ಅಂಗಡಿಯಲ್ಲಿ ಮಾತ್ರನೇ ಸಿಗ್ತಾ ಇದೆ, ಎಲ್ಲ ಅಂಗಡಿಯಲ್ಲೂ ಏನು ಸಿಗ್ತಾ ಇರಲಿಲ್ಲ. ಸೊ ಸೂಪರ್ ಮಾರ್ಕೆಟಲ್ಲಿ ತೊಗೊಂಡು ಬಂದೆ. ಈಗ ಅದು ಬೇಯಿಸ್ಕೊಳ್ಳೋದಕ್ಕೆ ಹಸಿಟ್ಟು ಈ ಬಟ್ಲಲ್ಲಿ 1 ಬಟ್ಲು ನೀರು ತೊಗೊಂಡಿದ್ದೀನಿ. ಚೆನ್ನಾಗಿ ಕುದಿ ಬಂತು ನೋಡಿ. ಈಗ 1 ಬಟ್ಲು ಹಸಿಟ್ಟು ಹಾಕ್ಕೊಂಡಿದ್ದೀನಿ. ನಾವು ಅಕ್ಕಿ ಹಿಟ್ಟು 1 ಬಟ್ಲು ನೀರಿಗೆ ಅರ್ಧ ಬಟ್ಲು ಹಿಡಿಸುತ್ತೆ. ಸೊ ಅದೇ ಥರ ಅಂದ್ಕೊಂಡು ನಾನು ಹಾಕಿದೆ. ಇಲ್ಲ, ಇದು 1 ಬಟ್ಲು ನೀರಿಗೆ 1 ಬಟ್ಲು ಹಸಿಟ್ಟು ಹಿಡಿಸುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಕೂಡ ನಾನು ಹೀಗೆ ಮಾಡ್ಕೊಳ್ಳೋದು, ಬಿಸಿ ಕುದಿಯೋ ನೀರಿಗೆ ಸೇರಿಸ್ಬಿಟ್ಟು ಕಲಿಸ್ಬಿಟ್ಟು ಅಲ್ಲೇ ದಮ್ ಬರ್ಸೋ ಥರ ಅಂತ ಏನೂ ಇಲ್ಲ. ನಾವು ರಾಗಿ ಮುದ್ದೆ ಮಾಡಬೇಕಾದ್ರೆ ದಮ್ ಬರೆಸ್ತೀವಲ್ಲ, ಆ ಥರ ಏನಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಕೊಂಡೆ. ಅಲ್ಲೇ ಸ್ವಲ್ಪನೂ ಹಸಿಟ್ಟಿಲ್ದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡೆ ನೋಡಿ. ಈಗ ಆಫ್ ಮಾಡಿಕೊಂಡೆ. ಈಗ ನಾನು ನೋಡಿದ ಪ್ರಕಾರ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದನ್ನು ಕಲಿಸ್ಕೊಳ್ಬೇಕು, ತಣ್ಣಗಾದ್ಮೇಲೆ ಕಲಿಸೋದಕ್ಕಾಗೋದಿಲ್ಲ ಅಂತ ಕೇಳಿದ್ದೆ. ಅದಕ್ಕೆ ಅಲ್ಲೇ ಸ್ಟವ್ ಮೇಲೇ ಇಟ್ಟು ಇನ್ನು ಸ್ವಲ್ಪ ಹಸಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ. ಇನ್ನು ಅರ್ಧ ಬಟ್ಲೇನೋ ಹಾಕ್ಕೊಂಡೆ. ಈಗ ಕೆಳಗಡೆ ಎತ್ಕೊಂಡು ಸ್ವಲ್ಪ ಬೆಚ್ಚಗಿದೆ, ಅದಕ್ಕೇ ಕೈಯಲ್ಲಿ ನಾದ್ಕೊಳ್ತಾ ಇದ್ದೀನಿ. ಜಸ್ಟ್ ಲೈಕ್ ಅಕ್ಕಿ ಹಿಟ್ಟು ಥರಾನೇ ಇದೂ ಮಾಡ್ಕೊಳ್ಳೋದು, ಅಕ್ಕಿ ರೊಟ್ಟಿ ಥರಾನೇ ಅಂತ ನಾನು ಕೂಡ ಸೇಮ್ ವೇಯಲ್ಲೇ ಸೇಮ್ ಮೆಥಡಲ್ಲೇ ಫಾಲೋ ಮಾಡ್ತಾ ಇದ್ದೀನಿ. ಅಂದರೆ ಮೊದಲು ಬೇಯಿಸ್ಕೊಂಡು ಅದಕ್ಕೆ ಎಷ್ಟು ನಮಗೆ ಜಿಡ್ಡು ಬೇಕೋ ಅಷ್ಟನ್ನು ಇಟ್ಕೊಂಡು ಹಸಿಟ್ಟು, ಬಾಕಿದು ಡ್ರೈ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅಕ್ಕಿ ಹಿಟ್ಟು ಕೂಡ ಹೀಗೆ ನಾದ್ಕೊಳ್ತೀನಿ, ಅದಕ್ಕೆ ಅದೇ ರೀತಿಯಲ್ಲಿ ನಾದ್ಕೊಳ್ತಾ ಇದ್ದೀನಿ. ನಾನು ಸ್ಮೂತ್ ಔಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ನನಗೆ ಒಟ್ಟೋದಕ್ಕೆ ಅಥವಾ ತಟ್ಟೋದಕ್ಕೆ ತೆಳ್ಳ ಬೇಕೋ ಅಷ್ಟು ತೆಳ್ಳ ಮಾಡ್ಕೊಂಡಿದ್ದೀನಿ. ಸೊ ಈಗ ಚಪಾತಿಗೆ ಎಷ್ಟು ತೊಗೊಳ್ತೀನೋ ಅದಕ್ಕಿಂತ ಒಂಚೂರು ಜಾಸ್ತಿ ತೊಗೊಂಡಿದ್ದೀನಿ, ರೊಟ್ಟಿಗೆ ಎಷ್ಟು ತೊಗೊಳ್ತೀನೋ ಅದಕ್ಕಿಂತ ಕಡಿಮೆ ತೊಗೊಂಡಿದ್ದೀನಿ. ಸೊ ಇದನ್ನು ತಟ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮನೆ ಪಕ್ಕ ಕೆಲವೊಬ್ರು ಇದ್ದಾರೆ, ದಿನ ರೊಟ್ಟಿ ಮಾಡ್ತಾರೆ. ಎಷ್ಟು ಜೋರಾಗಿ ತಟ್ಟುತ್ತಾರೆ ಕಲ್ಲು ಮೇಲೆ ಅಂದರೆ ನಮ್ಮ ಮನೆ ತನಕ ಕೇಳುತ್ತೆ. ನೀಟಾಗಿ ಗೊತ್ತಾಗುತ್ತೆ ಅವ್ರು ತಟ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ನಾನು ಕೂಡ ತಟ್ಟಿ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಅದು ಎಷ್ಟು ತೆಳ್ಳ ಇದ್ದರೆ ಎತ್ಬೋದು, ಎತ್ತಕ್ಕಾಗತ್ತೆ, ಇಲ್ಲ ಕಿತ್ತೋಗುತ್ತೆ ಇನ್ನು ತೆಳ್ಳ ಮಾಡಿದ್ರೆ ಅಂತ ಅನ್ನಿಸ್ತಾ ಇದೆಯೋ ಅಷ್ಟು ಮಂದಕ್ಕೆ ನಾನು ಬಿಟ್ಬಿಟ್ಟು ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಎಡ್ಜಸ್ ನೋಡ್ಬೋದು ನೀಟಾಗಿ ಬಂದಿಲ್ಲ, ಬಟ್ ನನಗೆ ನಮ್ಮ ನೇಬರ್ ಕೊಟ್ಟಿದ್ರಲ್ಲ ತುಂಬಾ ಚೆನ್ನಾಗಿತ್ತು, ನೀಟಾಗಿತ್ತು ಎಡ್ಜಸ್. ಚಪಾತಿ ಉಬ್ಬೋ ಥರ ಉಬ್ಬಿದೆ ಕೂಡ, ಟೇಸ್ಟ್ ಚೆನ್ನಾಗೇ ಇತ್ತು. ಬಟ್ ಟೆಕ್ಸ್ಚರ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ನಾನು ಹೇಗೆ ಮಾಡಿದ್ದೀನಿ ತೋರಿಸಿದ್ದೀನಿ. ಸೊ ನಿಮ್ಮ ಸಜೆಷನ್ಸ್ ಏನಿದೆ ಪ್ಲೀಸ್ ತಿಳಿಸಿ. ಇದು ರಾಜೇಶ್ಗೆ ಸಾನುಗೆ ತುಂಬಾ ಇಷ್ಟ ಆಗೋಯ್ತು. ಯಾವಾಗಲೂ ಇದೇ ಮಾಡಬೇಕಿದ್ರೆ ಚಪಾತಿ ಬದಲು ಅಂತ ಹೇಳ್ತಾ ಇದ್ರು, ಅಷ್ಟು ಚೆನ್ನಾಗಿತ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಬೇಂಗನ್ಕ ಭರ್ತಾ ಮಾಡಿದ್ದೆ. ಅಂದರೆ ದಪ್ಪ ಬದನೆಕಾಯಿ ಸಿಗುತ್ತಲ್ವ, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾನೆ ಇದ್ದೆ. ಇದನ್ನು ಒಂದ್ಸರಿ ಟ್ರೈ ಮಾಡಬೇಕು ಅಂತಾನೆ ಇದ್ದೆ. ಈ ಸರಿ ನಾವು ಬಾಂಬೆಗೆ ಹೋಗಿದ್ವಿ ಅಲ್ವಾ, ಆವಾಗ ಸೋನು ಮಾಡಿದರು. ಸೊ ಅವ್ರ ಹತ್ರ ಕೂಡ ಕೇಳಿಕೊಂಡು ಫುಲ್ ಕಾನ್ಫಿಡೆನ್ಸಲ್ಲಿ ಇವತ್ತು ಮಾಡ್ತಾ ಇದ್ದೀನಿ. ಅಂದರೆ ಇದು ಹೇಗಿರುತ್ತೋ ಏನೋ ಟ್ರೈ ಮಾಡಲಾ ಬೇಡವಾ ಅಂತಾನೆ ಅನ್ನಿಸ್ತಾ ಇತ್ತು. ಬಟ್ ಅಲ್ಲಿ ಅವ್ರು ಮಾಡಿದರು, ತಿಂದು ನೋಡಿದೆ, ಚೆನ್ನಾಗಿತ್ತು ಟೇಸ್ಟ್. ಹಾಗಾಗಿ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 4 ಸೈಡ್ಸಲ್ಲಿ ಸ್ಲಿಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಅದು ನಾವು ಬಿಸಿ ಮಾಡಿದಾಗ ಒಳಗಡೆ ತನಕನೂ ಹೀಟ್ ಹೋಗಲಿ ತಲುಪಲಿ ಅಂತ ಹೇಳಿಬಿಟ್ಟು. ಚಿಕ್ಕ ಚಿಕ್ಕದಿದೆ, ಸಾಕಾಗುತ್ತೋ ಇಲ್ವೋ ಅಂದ್ಬಿಟ್ಟು ರಾಜೇಶ್ 2 ತಂದಿದ್ದಾರೆ. ಇದು ಹುರಿಬೇಕಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ. ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ. ಈಗ ಸ್ಲಿಟ್ ಮಾಡಿದ್ದೆ ಅಲ್ವಾ, ಅದ್ರೊಳಗಡೆ ಇದನ್ನು ಸೇರಿಸ್ತೀನಿ. ಸೊ ಇದು ಬೇಯುತ್ತಲ್ವಾ, ಅದ್ರ ಜೊತೆನೆ ಇದು ಕೂಡ ಬೇಯುತ್ತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟರಲ್ಲಿ ಅರ್ಧ ಭಾಗ ಗ್ರೀನ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಇನ್ನರ್ಧ ಭಾಗ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ. ಸೊ ಇದನ್ನು ಕೂಡ ಆ ಸ್ಲಿಟ್ಟಲ್ಲಿ ಸೇರಿಸ್ತಾ ಇದ್ದೀನಿ. ಒಂದರಲ್ಲಿ ಬೆಳ್ಳುಳ್ಳಿ ಸೇರಿಸಿದ್ದೀನಿ, ಇನ್ನೊಂದರಲ್ಲಿ ಮೆಣಸಿನ್ಕಾಯಿಗಳನ್ನ ಸೇರಿಸ್ತಾ ಇದ್ದೀನಿ.
ಈಗ ನೋಡ್ಬೋದು ಹೇಗೆ ಕಪ್ಪಗಾಗಿದೆ ಅಂತ ಹೇಳ್ಬಿಟ್ಟು. ಇದು ಎಷ್ಟು ಬೇಯಿಸ್ಬೇಕು ಅಂದರೆ ಆ ಮೇಲ್ಗಡೆ ಸಿಪ್ಪೆ ಫುಲ್ ನಾವು ಮುಟ್ಟಿದ್ರೆ ಕಪ್ಪಿಗೆ ಪುಡಿಯಾಗಿ ಬಂದ್ಬಿಡ್ಬೇಕು. ನಾವು ಕಷ್ಟಪಟ್ಟು ಎಳೆಯೋ ಹಾಗಿಲ್ಲ, ಆ ರೀತಿಯಲ್ಲಿ ನಾವು ಬೇಯಿಸ್ಬೇಕು. ಆ್ಯಂಡ್ ಒಳಗಡೆ ಎಲ್ಲ ಬೆಂದಿರುತ್ತೆ ಬ್ರಿಂಜಾಲು, ಮೇಲ್ಗಡೆಯಿಂದ ಮಾತ್ರ ಸಿಪ್ಪೆ ಮಾತ್ರ ಕಪ್ಪಗಾಗಿರುತ್ತೆ, ಅದನ್ನು ತೆಗೆದ್ಬಿಡ್ಬೇಕು. ಸೊ ಫುಲ್ ಅಥೆಂಟಿಕ್ ಆಗಿ ಬೇಕು ಅಂದರೆ ಈ ಕಡೆ ಟೊಮ್ಯಾಟೊ ಹಣ್ಣು ಕೂಡ ನಾನು ಸಿಪ್ಪೆ ತೆಗಿಯೋ ಥರ ಅದನ್ನು ಕಪ್ಪಗೆ ಮಾಡ್ಕೊಳ್ತಾ ಇದ್ದೀನಿ, ಬೇಯಿಸ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಒಗ್ಗರಣೆ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಒಂದು ಚೂರು ಜಾಸ್ತಿನೇ ಬೇಕಾಗುತ್ತೆ. ಸೊ ಎಣ್ಣೆ, ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಇದನ್ನು ಕೂಡ ಸ್ವಲ್ಪ ಜಾಸ್ತಿ ಬೇಕು. ಬ್ರಿಂಜಾಲ್ ಎಷ್ಟಿದೆಯೋ ಬದನೆಕಾಯಿ ಅದಕ್ಕೆ ತಕ್ಕಂತೆ ತೊಗೊಳ್ಬೇಕು. ನಾನು ಮೀಡಿಯಮ್ ಸೈಜ್ದು ಒಂದು 2 ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈ ಕಡೆ ನೋಡ್ಬೋದು ಹೇಗಾಗಿದೆ ಅಂತ ಹೇಳಿ. ಮುಟ್ಟಿದ್ರೆ ಸಾಕು ಅದ್ರ ಸಿಪ್ಪೆ ಬಂದ್ಬಿಡ್ತಾ ಇದೆ. ಈ ಥರ ಇದ್ದಾಗ ಸ್ನೇಹಿತರೆ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ. ಒಂಥರ ಈ ಬಾರ್ಬಿಕ್ಯೂ ಟೇಸ್ಟ್ ಬರುತ್ತೆ. ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆಗಿತ್ತು, ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಇದು ಸಿಪ್ಪೆ ತೆಗಿಬೇಕು, ಅದು ಕಪ್ಪಗಾಗಿರುತ್ತೆ, ಆವಾಗ ಮಾತ್ರನೇ ಆ ಟೇಸ್ಟ್ ಫ್ಲೇವರ್ ಬರೋದು. ಆ್ಯಂಡ್ ಬದನೆಕಾಯಿ ಕೂಡ ಒಳಗಡೆ ತನಕನೂ ಬೆಂದಿರೋದು. ಟೊಮೆಟೊ ಕೂಡ ನೋಡ್ಬೋದು ಹಿಂಗೆ ಕಪ್ಪಗಾಗ್ಬಿಟ್ಟಿದೆ ಅಂತ. ಸೊ ಈಗ ಇದು ಸ್ಮ್ಯಾಶ್ ಮಾಡ್ಕೊಳ್ಬೇಕಿತ್ತು, ಬಟ್ ಯಾಕೋ ಸ್ಮ್ಯಾಶ್ ಆಗಲಿಲ್ಲ, ಸ್ವಲ್ಪ ಗಟ್ಟಿನೇ ಇತ್ತು, ಒಳಗಡೆ ಇನ್ನೂ ಬೇಯಬೇಕಿತ್ತೋ ಏನೋ. ಅದಕ್ಕೆ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಲೈಕ್ ಕೀಮಾ ಮಾಡ್ತೀವಲ್ವ ಆ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ಬೋದು ಟೊಮೆಟೊ ಕೂಡ ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಬ್ರಿಂಜಾಲ್ ಕೂಡ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಮ್ಯಾಶಿ ಆಗ್ತಾ ಇಲ್ಲ, ಮೇ ಬಿ ಅದು ಸ್ವಲ್ಪ ಬೇಯಬೇಕನ್ಸುತ್ತೆ, ಅದು ಹಸಿ ಇದ್ದಾಗ ಮ್ಯಾಶಿ ಆಗೋದಿಲ್ಲ. ಬೇಯ್ತಾ ಬೇಕಿದ್ರೆ ಕೊನೆಯಲ್ಲಿ ಕೂಡ ನಾವು ಮ್ಯಾಶ್ ಮಾಡ್ಕೊಳ್ಬೋದು. ಈಗ ಈರುಳ್ಳಿಗೆ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ-ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ, ಅರಿಶಿನದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ಧ ನಾವು ಮೆಣಸಿನ್ಕಾಯಿ ಹಾಕಿದ್ದೀವಿ, ಇನ್ನು ಅರ್ಧ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಪ್ಯಾನಲ್ಲಿ ಮಾಡ್ಕೊಂಡ್ರು ಒಳ್ಳೆಯದೇ. ನಾನು ಅಂದ್ಕೊಂಡೆ ಎಲ್ಲನೂ ಬೆಂದಿರುತ್ತಲ್ವ, ಜಸ್ಟ್ ಮಿಕ್ಸಿಂಗ್ ಅಷ್ಟೇ ಅಂದ್ಬಿಟ್ಟು ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಪ್ಯಾನಲ್ಲಿ ಅಥವಾ ಕಡಾಯಿಲಿ ಹಾಕಿದಾಗ ನಮಗೆ ಸ್ವಲ್ಪ ಸ್ಪೇಸ್ ಅಗ್ಲಕ್ಕೆ ಸಿಗುತ್ತೆ. ಆ್ಯಂಡ್ ಮ್ಯಾಶ್ ಮಾಡಬೇಕು ಕೊನೆಯಲ್ಲಿ ಅಂದರೂ ಕೂಡ ಈಸಿ ಆಗುತ್ತೆ. ಎಣ್ಣೆಯಲ್ಲಿ ಎಲ್ಲ ಸಾಟೆ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಸೇರಿಸಿದೆ, ಮೆಣಸಿನ್ಕಾಯಿ ಸೇರಿಸಿದೆ, ಟೊಮ್ಯಾಟೊ ಮತ್ತು ಈಗ ಬದನೆಕಾಯಿ, ಉಪ್ಪು ಸೇರಿಸ್ತಾ ಇದ್ದೀನಿ. ಮೊದಲು ಉಪ್ಪು ಹಾಕಿರಲಿಲ್ಲ. ಸೊ ಇದು ಬೆಂಗನ್ಕ ಭರ್ತಾ ಚೆನ್ನಾಗಿತ್ತು ಟೇಸ್ಟು. ಇದರಲ್ಲಿ ಏನು ಚೇಂಜಸ್ ನೆಸಸರಿ ಇರಲಿಲ್ಲ. ಇದು ಒಂದು 5 ನಿಮಿಷ ಸಣ್ಣ ಉರಿ ಮಾಡಿ ಬಿಟ್ಟಿದ್ದೆ. ಸೊ ಯಾವುದಾದ್ರೂ ಹಸಿ ಇದ್ದಾಗ ಮಧ್ಯದ ಭಾಗ ಹಸಿ ಇರುತ್ತಲ್ಲ ಅದು ಕೂಡ ಬೆಂದ್ಕೊಳ್ತು. ಸೊ ಚೆನ್ನಾಗಿತ್ತು ಕಾಂಬಿನೇಷನ್ನು. ನನಗೆ ಹೇಳಿದ್ನಲ್ಲ, ಜೋಳದ ರೊಟ್ಟಿ ಮಾಡೋದ್ರಲ್ಲಿ ಏನೋ ಸ್ವಲ್ಪ ಎಡವಟ್ಟು ಆಗ್ತಾ ಇದೆ, ಅದೇನು ಅಂತ ತಿಳಿಸಿ. ಓಕೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಮಾಡಿ ಇಷ್ಟ ಆಗಿದ್ರೆ, ಆ್ಯಂಡ್ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ.